ನಮಸ್ಕಾರ. ಮಧ್ಯಾಹ್ನ ಅಗ್ರ ವಾರ್ತೆಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರನಹಳ್ಳಿ. ಭೂಮಿ, ಸಮುದ್ರ, ಆಗಸ ಮೂರೂ ಕಡೆಗಳಿಂದ ದಾಳಿ. ರಷ್ಯಾ ಯುದ್ಧ ತಂತ್ರ, ಪುಟ್ಟ ದೇಶ ಉಕ್ರೇನ್ ತತ್ತರ. ಕೀವ್ಗೆ ರಷ್ಯಾ ಸೇನೆ ದಿಗ್ಬಂಧನ, ಇಂದು ವಶಕ್ಕೆ ಸಾಧ್ಯತೆ. ರಷ್ಯಾ ವರ್ಸಸ್ ಉಕ್ರೇನ್ ವಾರ್. ರಷ್ಯಾ ಮತ್ತು ಉಕ್ರೇನ್ ನಡುವೆ ಮುಂದುವರೆದಿದೆ ಆ ಒಂದು ಭೀಕರ ಯುದ್ಧ. ಯಾವ ರೀತಿಯಾಗಿದೆ ಅನ್ನುವಂಥ ಪಿನ್ ಟು ಪಿನ್ ಅಪ್ಡೇಟ್ಸ್ ಅನ್ನು ನ್ಯೂಸ್ 18 ಕನ್ನಡದಲ್ಲಿ ನಾವು ಕೂಡ ನಿಮ್ಮ ಮುಂದೆ ಇಡ್ತಾನೆ ಇದ್ದೀವಿ. ಇದು ರಷ್ಯಾ ಆನ್ ಉಕ್ರೇನ್, ರಷ್ಯಾ ವರ್ಸಸ್ ಉಕ್ರೇನ್ ಅನ್ನೋದಕ್ಕಿಂತ ರಷ್ಯಾ ಆನ್ ಉಕ್ರೇನ್ ಆಗ್ಬಿಟ್ಟಿದೆ. ಅವರ ಪ್ರತಿದಾಳಿಯನ್ನ ಸಹಿಸಿಕೊಳ್ಳುವಂಥದ್ದೇ ಉಕ್ರೇನ್ಗೆ ಇಲ್ಲಿ ಸವಾಲಾಗಿರುವಂಥದ್ದು. ಅವರು ಕೂಡ ಎಲ್ಲೂ ಹಿಂಜರಿತಾ ಇಲ್ಲ, ಎಲ್ಲೂ ಕೂಡ ನಾವು ಶರಣಾಗ್ತೀವಿ ಅಂತ ಕೂಡ ಹೇಳ್ತಾ ಇಲ್ಲ. ತಮ್ಮ ಅಟ್ಯಾಕ್ ಅನ್ನ ಅವರು ಕೂಡ ಮುಂದುವರಿಸಿದ್ದಾರೆ. ಉಕ್ರೇನ್ ಅವರು ಯಾವುದೇ ಕಾರಣಕ್ಕೂ ಶಸ್ತ್ರ ತ್ಯಜಿಸಲ್ಲ ಅಂತ ಹೇಳ್ತಾ ಇದ್ದಾರೆ. ಉಕ್ರೇನ್ನ ಅಧ್ಯಕ್ಷ, ನಮ್ಮ ದೇಶವನ್ನ ನಾವೇ ರಕ್ಷಿಸಿಕೊಳ್ತೇವೆ ಅಂತ ಉಕ್ರೇನ್ ಅಧ್ಯಕ್ಷ ಜೆಲೆನ್ಸ್ಕಿ ಹೇಳಿರುವಂಥದ್ದು. ಫ್ರಾನ್ಸ್ ಸಹಾಯವನ್ನು ಕೂಡ ಕೇಳಿದ್ದಾರೆ ಜೆಲೆನ್ಸ್ಕಿ. ನಮ್ಮ ಮಿತ್ರ ರಾಷ್ಟ್ರಗಳು ಶಸ್ತ್ರಗಳನ್ನ ಕಳಿಸ್ತಿವೆ, ಶಸ್ತ್ರಾಸ್ತ್ರಗಳ ನೆರವನ್ನ ಕೋರಿದ್ದಾರೆ ಉಕ್ರೇನ್ನವರು. ಶಸ್ತ್ರಾಸ್ತ್ರಗಳ ನೆರವು ಅಷ್ಟೇ, ಸೈನಿಕರು ಬರಲ್ಲ. ಅದನ್ನ ಆಪರೇಟ್ ಮಾಡ್ಲಿಕ್ಕಾದ್ರೂ ಸೈನಿಕರು ಬೇಕಲ್ಲ ಉಕ್ರೇನ್ಗೆ. ಇಲ್ಲಾಗಿರುವಂಥದ್ದು ಮೇನ್ ಹಿನ್ನಡೆ ಅಂದ್ರೆ ಉಕ್ರೇನ್ಗೆ ಬೇರೆ ದೇಶಗಳು ಏನೇ ಸಪೋರ್ಟ್ ಮಾಡ್ತೀವಿ ಅಂದ್ರೂ ಕೂಡ ಅವರು ಸೈನಿಕರನ್ನ ಕಳಿಸ್ತಾ ಇಲ್ಲ. ನ್ಯಾಟೋ ಪಡೆಗಳು ಬರ್ತಾ ಇಲ್ಲ, ಅಲ್ಲಿ ಶಸ್ತ್ರಾಸ್ತ್ರಗಳನ್ನ ಕೊಡ್ಲಿಕ್ಕೆ ರೆಡಿ ಇದ್ದಾರೆ ಅಷ್ಟೇ. ಈವರೆಗೂ 3,500 ರಷ್ಯಾ ಸೈನಿಕರನ್ನ ಹತ್ಯೆ ಮಾಡಿದ್ದೇವೆ ಅಂತ ಉಕ್ರೇನ್ ಹೇಳ್ಕೊಳ್ತಾ ಇದೆ. 14 ಜೆಟ್ಗಳನ್ನ ಹೊಡೆದುರುಳಿಸಿರುವಂತದ್ದಾಗಿ ಮಾಹಿತಿಯನ್ನು ಕೂಡ ನೀಡಿರುವಂಥದ್ದು. ಹಲವು ಪ್ರಾಂತ್ಯಗಳನ್ನ ಈಗಾಗಲೇ ವಶಕ್ಕೆ ಪಡೆದಿದೆ ರಷ್ಯಾ. ಹಲವು ಪ್ರಾಂತ್ಯಗಳನ್ನ ಈಗ ಆಲ್ರೆಡಿ ವಶಕ್ಕೆ ಪಡೆದಿದೆ ರಷ್ಯಾ. ಮತ್ತೊಂದು ಕಡೆ ಉಕ್ರೇನ್ ಹೇಳುವ ಪ್ರಕಾರ ನಾವು ಒಂದು 3,500 ರಷ್ಯಾ ಸೈನಿಕರನ್ನ ಹೊಡೆದಾಕಿದ್ದೇವೆ. ಸಾಕಷ್ಟು ಅವರ ಜೆಟ್ಗಳನ್ನ, ವಿಮಾನಗಳನ್ನ ಇವೆಲ್ಲವನ್ನೂ ಕೂಡ ನಾವು ನಾಶ ಮಾಡಿದ್ದೇವೆ, ಯುದ್ಧ ಟ್ಯಾಂಕರ್ಗಳನ್ನೆಲ್ಲ ಅಂತ ಹೇಳ್ತಾ ಇದ್ದಾರೆ ಉಕ್ರೇನ್ ಅವರು. ಅದೆಷ್ಟರ ಮಟ್ಟಿಗೆ ಸತ್ಯ, ಏನು ಎತ್ತ ಅನ್ನೋದ್ರ ಬಗ್ಗೆ ಕ್ಲಿಯರ್ ಅಪ್ಡೇಟ್ ಒಂದ್ ಕಡೆ ರಷ್ಯಾನು ನೀಡಬೇಕಾಗುತ್ತೆ, ಉಕ್ರೇನು ಕೂಡ ನೀಡಬೇಕಾಗುತ್ತೆ. ಬಟ್ ಯುದ್ಧದ ಸಂದರ್ಭದಲ್ಲಿ ಯಾರ ಕಡೆಯವರು ಎಷ್ಟು ಜನ ಸತ್ತಿದ್ದಾರೆ ಅಂತ ಲೆಕ್ಕ ಹಾಕ್ಲಿಕ್ಕೂ ಕೂಡ ಆಗೋದಿಲ್ಲ. ನಿಮಗೆ ತೋರಿಸ್ತಾ ಇದೀವಿ ದೃಶ್ಯಾವಳಿಗಳಲ್ಲಿ, ಗಮನಿಸ್ತಾ ಇದ್ದೀರಾ ಯಾವ ರೀತಿಯಾಗಿ ರಷ್ಯಾ ಕ್ಷಿಪಣಿ ದಾಳಿಯನ್ನ ಮಾಡಿದೆ ಅನ್ನೋದಕ್ಕೆ ಸಾಕಷ್ಟು ವಿಜುವಲ್ಸ್ಗಳು ಸಿಕ್ಕಿದ್ದಾವೆ. ಅದರಲ್ಲಿ ಇದು ಕೂಡ ಒಂದು ಅಪಾರ್ಟ್ಮೆಂಟ್ ಮೇಲೆ ಕ್ಷಿಪಣಿ ದಾಳಿ ಆಗಿರುವಂಥದ್ದು. ರಷ್ಯಾದವರು ಹೇಳ್ತಾ ಇದ್ರು ನಮ್ಮ ಟಾರ್ಗೆಟ್ ಇರುವಂಥದ್ದು ಒಂದು ಏರ್ಪೋರ್ಟ್ಗಳು, ವಾಯುನೆಲೆಗಳು, ಹಾಗೆ ಉಕ್ರೇನ್ನ ಸೇನೆಯ ಜಾಗಗಳು ಟಾರ್ಗೆಟ್ ಅಂತ ಹೇಳ್ತಾ ಇತ್ತು, ನಾಗರಿಕರಲ್ಲ ಅಂತ. ಬಟ್ ಅದು ಸುಳ್ಳು ಅಂತ ಈ ಕ್ಷಿಪಣಿ ದಾಳಿಯ ಮುಖಾಂತರ ಗೊತ್ತಾಗ್ತದೆ ನೋಡಿ. ಅಪಾರ್ಟ್ಮೆಂಟ್ ಮೇಲೆ ದಾಳಿಯನ್ನ ಮಾಡಿದೆ, ಅದಕ್ಕೋಸ್ಕರನೇ ಭೀಕರ ಪರಿಸ್ಥಿತಿ ಇದೆ ಉಕ್ರೇನ್ನಲ್ಲಿ ಅಂತ ನಾವು ಹೇಳ್ತಾ ಇದ್ದಿದ್ದು. ಇದು ಬರೀ ಸೇನೆಯನ್ನ ಟಾರ್ಗೆಟ್ ಮಾಡಿ, ಸರ್ಕಾರವನ್ನ ಟಾರ್ಗೆಟ್ ಮಾಡಿದ್ರೆ ಇಂಥ ಪರಿಸ್ಥಿತಿ ಇರ್ತಿರ್ಲಿಲ್ಲ. ಬಟ್ ರಷ್ಯಾ ತೀವ್ರವಾಗಿ ಅಟ್ಯಾಕ್ ಮಾಡ್ತಾ ಇದೆ. ಅಲ್ಲಿನ ಜನರ ಒಂದು ಪ್ರಾಣವನ್ನು ಕೂಡ ಲೆಕ್ಕಿಸ್ತಾ ಇಲ್ಲ ರಷ್ಯಾ ವಾರ್ ಮಾಡುವಂತ ಸಂದರ್ಭದಲ್ಲಿ. ಅದು ಹೇಳಿದ್ದೆ ಒಂದು, ಮಾಡ್ತಾ ಇರೋದೇ ಒಂದು ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅಪಾರ್ಟ್ಮೆಂಟ್ ಮೇಲೆ ಯಾವ ರೀತಿಯಾಗಿ ಕ್ಷಿಪಣಿ ದಾಳಿ ಆಗಿದೆ ಅನ್ನುವಂಥದ್ದನ್ನು ಗಮನಿಸಬಹುದು. ಅಪಾರ್ಟ್ಮೆಂಟ್ ಮೇಲೆ ಕ್ಷಿಪಣಿ ದಾಳಿಯಾದ ನಂತರ ಒಂದು ಭಾಗ ಕಂಪ್ಲೀಟ್ ಆಗಿ ಹಾನಿಗೊಳಗಾಯಿತು. ಸ್ವಲ್ಪ ಅಲ್ಲಿ ನಂತರ ಅದರ ಸಪೋರ್ಟ್ ಕಮ್ಮಿ ಆಗೋಗ್ತಾ ಹೋದ್ರೆ ಆ ಬಿಲ್ಡಿಂಗ್ದು ಇಡೀ ಬಿಲ್ಡಿಂಗ್ಗೆ ಕೊಲಾಪ್ಸ್ ಆಗೋಗ್ಬಿಡುತ್ತೆ ನೋಡಿ. ಆ ಕ್ಷಿಪಣಿ ದಾಳಿ ಆದಂತ ಸಂದರ್ಭದ ದೃಶ್ಯಾವಳಿ ಸಿಕ್ಕಿದೆ. ಆ ಎರಡೂ ದೃಶ್ಯಾವಳಿಗಳನ್ನು ನಿಮಗೆ ತೋರಿಸ್ತಾ ಇದೀವಿ. ರಷ್ಯಾ ಕ್ಷಿಪಣಿ ದಾಳಿ ನಡೆಸಿದಂತ ಸಂದರ್ಭದಲ್ಲಿ ಅಪಾರ್ಟ್ಮೆಂಟ್ ಮೇಲೆ, ಅದಾದ ನಂತರ ಹೇಗಿದೆ ಅಪಾರ್ಟ್ಮೆಂಟ್ನ ಪರಿಸ್ಥಿತಿ ಅನ್ನುವಂಥನ್ನ ಗಮನಿಸಬಹುದು. ಯಾಕೆಂದ್ರೆ ನಿಮಗೆ ಆ ಬರೀ ಹಾನಿಗೊಳಗಾದ ಒಂದು ಪಾರ್ಟ್ ಕಾಣಿಸ್ತಾ ಇದೆ. ಬಟ್ ಆ ಹಾನಿಗೊಳಗಾದಂತ ಸಂದರ್ಭದಲ್ಲಿ ಆ ಹೊಗೆಯಿಂದ ಆ ಕ್ಷಿಪಣಿ ಬಿದ್ದಂತ ಸ್ಥಳದಲ್ಲಿ ಇನ್ನಷ್ಟು ಹಾನಿಯಾಗಿರುತ್ತೆ. ಮೇಲ್ನೋಟಕ್ಕೆ ಮಾತ್ರ ಅದು ಕಾಣಿಸ್ತಾ ಇರುವಂಥದ್ದು ಆ ಭಾಗ ಮಾತ್ರ ಅಂತ. ಬಟ್ ಆಗೋಗಿರೋದಿಲ್ಲ, ಅಲ್ಲಿ ಇನ್ನು ಹೆಚ್ಚಿನ ಅನಾಹುತಗಳು ಸಂಭವಿಸಿರುತ್ತೆ. ಆ ಒಂದು ಅಪಾರ್ಟ್ಮೆಂಟ್ನಲ್ಲಿ ಜನ ಇದ್ರ ಏನು ಅದ್ರ ಬಗ್ಗೆನೂ ಕೂಡ ಮಾಹಿತಿ ಬರಬೇಕಾಗಿದೆ. ಯಾಕೆಂದ್ರೆ ಇದು ಕೀವ್ ಸಮೀಪ, ಕಾರ್ಕಿವ್ ಸಮೀಪ ಆಗ್ತಾ ಇರುವಂಥ ದಾಳಿ ಆಗಿದೆ. ಸಾಕಷ್ಟು ಸಿಟಿಗಳನ್ನ ಈಗ ಆಲ್ರೆಡಿ ರಷ್ಯಾ ವಶಪಡಿಸಿಕೊಂಡಿದೆ. ಮುಂದುವರೆದ ಭಾಗವಾಗಿ ಅದು ಎಲ್ಲೆಲ್ಲಿ ಕಂಟಿನ್ಯೂಸ್ ಆಗಿ ಮುಂದೆ ಸಾಕ್ತಾ ಸಿಟಿಗಳನ್ನ ವಶಪಡಿಸಲಿಕ್ಕೆ ಮುಂದಾಗ್ತಾ ಇದ್ದಾರೆ ರಷ್ಯಾದವರು. ಆ ಭಾಗದಲ್ಲಿ ಈ ರೀತಿಯಾಗಿ ಕ್ಷಿಪಣಿ ದಾಳಿಯನ್ನ ಮುಂದುವರಿಸಿದ್ದಾರೆ. ಇದೆಲ್ಲದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ದೆಹಲಿಯ ಪ್ರತಿನಿಧಿ ಧರಣೇಶ್ ಬುಕರಕೆರೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ಧರಣೇಶ್, ರಷ್ಯಾ
ವಾರ್ ಶುರುವಾದಂಥ ಸಂದರ್ಭದಲ್ಲಿ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿತ್ತು ಅಲ್ಲಿನ ಮಿಲಿಟರಿ ಪಡೆ ಮತ್ತು ಅಲ್ಲಿನ ಅಧ್ಯಕ್ಷರು ಕೂಡ. ನಮ್ಮ ಟಾರ್ಗೆಟ್ ಇರೋದು ಇಲ್ಲಿ ಪ್ರಮುಖವಾಗಿ ಸೇನಾ ನೆಲೆಗಳು, ಸೇನೆಗೆ ಸಂಬಂಧಪಡುವಂಥ ಜಾಗಗಳು, ಹಾಗೆ ಅಲ್ಲಿನ ಸರ್ಕಾರ, ನಾಗರಿಕರಲ್ಲ ಅಂತ ಹೇಳಿತ್ತು. ಬಟ್ ಅದೆಲ್ಲವೂ ಕೂಡ ಹೇಳಿಕೆಗೆ ಮಾತ್ರ ಸೀಮಿತವಾಗಿದೆ. ಆ ಅಪಾರ್ಟ್ಮೆಂಟ್ಗಳ ಮೇಲೆಲ್ಲ ದಾಳಿ ಆಗ್ತಾ ಇರುವಂಥದ್ದನ್ನು ನೋಡಿದ್ರೆ ಕಂಪ್ಲೀಟ್ ಆಗಿ ತೀವ್ರ ಅಟ್ಯಾಕಿಂಗ್ ರೀತಿಯಲ್ಲೇ ರಷ್ಯಾ ಸಾಗ್ತಾ ಇರುವಂಥದ್ದು, ಜನರ ಪ್ರಾಣವನ್ನು ಕೂಡ ಲೆಕ್ಕಿಸದೆ. ಪೃಥ್ವಿರಾಜ್, ನಿಜ ಏನು ಅಂದರೆ ಮೊದಲಿಗೆ ರಷ್ಯಾ ಏನು ಹೇಳಿತ್ತು ಅಂತಂದರೆ ಉಕ್ರೇನಿನ ನಾಗರಿಕರಿಗೆ ಯಾವುದೇ ರೀತಿ ನಾವು ತೊಂದರೆ ಕೊಡಲ್ಲ, ಏನಿದ್ರೂ ಕೂಡ ಉಕ್ರೇನಿನ ಸೇನಾ ನೆಲೆಗಳು ಮತ್ತು ಸೇನೆಗೆ ಸಂಬಂಧಪಟ್ಟಂತಹ ಕ್ಯಾಂಪ್ಗಳು ಅಥವಾ ನಮ್ಮ ಗುರಿಗಳಾಗಿರ್ತವೆ. ಸೇನೆಯ ಸಾಮರ್ಥ್ಯವನ್ನು ಕುಗ್ಗಿಸೋದು ನಮ್ಮ ಮೊದಲ ಆದ್ಯತೆ ಅನ್ನುವಂತಹ ಮಾತುಗಳನ್ನು ಆಡಿತ್ತು. ಆದರೆ ಈಗ ಆಗ್ತಿರುವಂಥ ಬೆಳವಣಿಗೆಗಳು ಬಹುಶಃ ಇದಕ್ಕೆ ಒಂದು ಕಾರಣವೂ ಇರ್ಬೋದು. ಏನಂತಂದರೆ ನಿನ್ನೆ ರಷ್ಯಾ ಸೇನೆ ದಾಳಿಯನ್ನು ನೋಡ್ತಾ ಇದ್ರೆ, ಅದರ ತೀವ್ರತೆಯನ್ನು ನಾವು ನೋಡ್ತಾ ಇದ್ರೆ, ನಿನ್ನೆ ರಾತ್ರಿಯೇ ಕೀವ್ ನಗರವನ್ನು ವಶಪಡಿಸ್ಕೊಂಡ್ಬಿಡುತ್ತೆ ಅನ್ನೋ ರೀತಿಯಲ್ಲಿ ಇತ್ತು. ಯಾವಾಗ ಉಕ್ರೇನ್ ಸೇನೆ ಬಹಳ ಪ್ರಬಲವಾದಂಥ ಪ್ರತಿರೋಧವನ್ನು ತೋರಿ ಈಗಲೂ ಕೂಡ ರಷ್ಯಾ ಸೇನೆಗೆ, ಅದರಲ್ಲೂ ಕೂಡ ಬಹಳ ಬಲಾಢ್ಯವಾದಂತಹ ಸೇನೆಗೆ ಕೀವ್ ನಗರವನ್ನು ವಶಪಡಿಸ್ಕೊಳ್ಳಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿಲ್ಲ. ಈ ಒಂದು ತೀಕ್ಷ್ಣವಾದ ಅಥವಾ ತೀವ್ರವಾದಂತಹ ಪ್ರತಿರೋಧಕ್ಕೆ ಈಗ ರಷ್ಯಾ ಸೆಟೆದು ನಿಲ್ತಿದೆ ಅಂತ ಅನಿಸುತ್ತೆ. ಹಾಗಾಗಿ ಈಗ ಅದರ ದಾಳಿಯ ರೀತಿನೇ ಬೇರೆಯಾಗೋಗಿದೆ. ನಂಬರ್ 1, ಅಲ್ಲಿನ ರಸ್ತೆಗಳ ಮೇಲೆ ಈಗ ಅದು ದಾಳಿಯನ್ನು ಮಾಡ್ತಿದೆ, ಏಕೆಂದರೆ ಸಂಚಾರವನ್ನು ಅಸ್ತವ್ಯಸ್ತಗೊಳಿಸಬೇಕು ಅನ್ನುವ ಕಾರಣಕ್ಕೋಸ್ಕರ. ನಂಬರ್ 2, ಅಲ್ಲಿ ಈಗ ಕೀವ್ ನಗರದ ಒಂದು ಬಹುಮಹಡಿ ಕಟ್ಟಡದ ಮೇವನ್ನು ದಾಳಿ ಮಾಡಿದೆ. ಆ ಕೀವ್ ನಗರದ ಮೇಯರ್ ಹೇಳುವ ಪ್ರಕಾರ ಅಲ್ಲಿ ಯಾವುದೇ ರೀತಿಯ ಸಾವು ನೋವು ಸಂಭವಿಸಿಲ್ಲ. ಆದರೆ ಇವಾಗ ಒಂದು ಬಹುಮಹಡಿ ಕಟ್ಟಡವನ್ನು ಟಾರ್ಗೆಟ್ ಮಾಡಿರುವಂತಹ ರಷ್ಯಾ ಸೇನೆ ಇನ್ನು ಮುಂದೆ ಬೇರೆ ಬೇರೆ ಕಟ್ಟಡಗಳನ್ನು ಕೂಡ ಟಾರ್ಗೆಟ್ ಮಾಡ್ಬೋದು. ಹಾಗೆಯೇ ಜನನಿಬಿಡ ಪ್ರದೇಶಗಳು ಅಥವಾ ಜನವಸತಿ ಪ್ರದೇಶಗಳ ಮೇಲೂ ಕೂಡ ಟಾರ್ಗೆಟ್ ಮಾಡಬಹುದು ಎನ್ನುವಂತಹ ಅನುಮಾನ, ಆತಂಕಗಳು ಈಗ ಶುರುವಾಗಿವೆ. ಯಾಕೆಂದರೆ ನಿನ್ನೆ ಮೊನ್ನೆ ಈಗ ಇವತ್ತು 3ನೇ ದಿನ, 2 ದಿನಗಳ ಅದರ ರಷ್ಯಾ ದಾಳಿಯನ್ನು ನೋಡ್ತಾ ಇದ್ರೆ ಇವತ್ತಿನ ದಾಳಿ ಬೇರೆದೇ ಸ್ವರೂಪದಲ್ಲಿ ಇದೆ. ಸೊ ಇದು ಅಲ್ಲಿ ಆತಂಕವನ್ನು ಮೂಡಿಸಿರುವಂತಹ ಸಂಗತಿ. ಈಗ ರಷ್ಯಾ ಉಕ್ರೇನನ್ನು, ಅದರಲ್ಲೂ ರಾಜಧಾನಿ ಕೀವ್ ನಗರವನ್ನು ವಶಪಡಿಸ್ಕೊಳ್ಬೇಕು ಅನ್ನುವ ಕಾರಣಕ್ಕೋಸ್ಕರ ಇಷ್ಟೊಂದು ತೀವ್ರವಾದಂತಹ ಪ್ರತಿದಾಳಿಯನ್ನು ನಡೆಸ್ತಿದೆಯಾ, ಅಥವಾ ನಿಜಕ್ಕೂ ಕೂಡ ಕೀವ್ ನಗರದಲ್ಲಿರುವಂತಹ ರಷ್ಯಾದ ಉಕ್ರೇನ್ನ ಅಧ್ಯಕ್ಷ ಜೆಲೆನ್ಸ್ಕಿ ಅವರನ್ನು ವಶಪಡಿಸ್ಕೊಳ್ಬೇಕು ಅನ್ನುವ ಏಕಮಾತ್ರ ಉದ್ದೇಶ ಅಲ್ಲದೆ ಅಲ್ಲಿನ ಜನರನ್ನು ಟಾರ್ಗೆಟ್ ಮಾಡ್ತಿದೆಯಾ ಅನ್ನುವಂಥದ್ದು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಸದ್ಯ ಕೀವ್ ನಗರದಲ್ಲಿ ಏನಾಗ್ತಿದೆ ಅಂತಂದರೆ ಜನರು ಈ ಅಂಡರ್ ಪಾಸ್ಗಳಲ್ಲಿ ಅಥವಾ ಈ ಮೆಟ್ರೋ ಅಂಡರ್ಲೈನ್ಗಳಲ್ಲಿ ಮತ್ತು ಬಂಕರ್ಗಳಲ್ಲಿ ಅಡಗಿ ಕುಳಿತಿದ್ದಾರೆ. ಒಂದು ಭಯದ ಕಾರಣಕ್ಕೋಸ್ಕರ ಅದು ಮಾತ್ರ ಸೇಫ್ಟಿ ಜಾಗ ಅಂತ ಅವ್ರಿಗೆ ಅನಿಸಿದೆ. ಆ ಕಾರಣಕ್ಕೋಸ್ಕರ ಅಲ್ಲಿ ಕುಳಿತಿದ್ದಾರೆ. ಮತ್ತು ಈಗ ಎಷ್ಟು ಸಾಧ್ಯನೋ ಅಷ್ಟು, ಯಾಕೆಂದರೆ ಎಲ್ರಿಗೂ ಗೊತ್ತಿತ್ತು ರಷ್ಯಾದ ಗುರಿ ಕೀವ್ ನಗರ ಅಂತ. ಆ ಕಾರಣಕ್ಕೋಸ್ಕರ ಕೀವ್ ನಗರದಿಂದ ಬಹುತೇಕ ಜನರು ಈಗಾಗಲೇ ಆ ನಗರವನ್ನು ತ್ಯಜಿಸಿ ಬೇರೆ ಬೇರೆ ಕಡೆಗೆ ಹೋಗಿದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಿದ್ದಾವೆ. ಸೊ ಇಷ್ಟಾದರೂ ಕೂಡ ಕೀವ್ ನಗರವನ್ನು ವಶಪಡಿಸ್ಕೊಳ್ಳೇಬೇಕು ಅನ್ನುವ ನಿಟ್ಟಿನಲ್ಲಿ ರಷ್ಯಾ ದಾಳಿ ಇನ್ನಷ್ಟು ಕ್ಷಣದಿಂದ ಕ್ಷಣಕ್ಕೂ ತೀಕ್ಷ್ಣ ಆಗ್ತಿದೆ. ಮತ್ತು ರಷ್ಯಾದ ಉಕ್ರೇನ್ ಸೇನೆ ಕೂಡ ಸುಮ್ಮನೆ ಏನು ಕೂತಿಲ್ಲ, ಅಂದರೆ ಭಾಳ ತೀಕ್ಷ್ಣವಾದ ಪ್ರತಿರೋಧವನ್ನು ತೋರ್ತಾ ಇದೆ. ರಷ್ಯಾದ 100ಕ್ಕೂ ಹೆಚ್ಚು ಯುದ್ಧ ವಾಹನಗಳನ್ನು ಈಗಾಗಲೇ ಧ್ವಂಸ ಮಾಡಿದೆ, ಅಲ್ಲಿ ಸುತ್ತುವರೆದಿದಂತ. ಈಗ ಆಕ್ಚುಲಿ ಕೀವ್ ನಗರದಿಂದ ದಾಳಿಯನ್ನು ಮುಂದುವರಿಸಿದೆ ರಷ್ಯಾ. ಇದು ಒಂಥರ ರಷ್ಯಾ ವರ್ಸಸ್ ಉಕ್ರೇನ್ ಅನ್ನೋದಕ್ಕಿಂತ ರಷ್ಯಾ ಉಕ್ರೇನ್ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂಥದ್ದು. ಮತ್ತೊಂದು ವಿಚಾರ ಅಂದ್ರೆ ಉಕ್ರೇನ್ನ ಅಧ್ಯಕ್ಷರು ಹೇಳ್ತಾರೆ ನಮಗೆ ಫ್ರಾನ್ಸ್ ಎಲ್ಲ ಸಹಾಯ ಮಾಡ್ತಾ ಇದ್ದಾರೆ, ಶಸ್ತ್ರಾಸ್ತ್ರಗಳು ಬರ್ತಾ ಇದೆ ಅಂತ. ಬಟ್ ಅದನ್ನ ಆಪರೇಟ್ ಮಾಡ್ಲಿಕ್ಕೆ ಸೈನಿಕರು ಬೇಕಲ್ಲ, ಅವರೆಲ್ಲರೂ ಒಂದೆಡೆ ಸೇರ್ಕೊಂಡಿದ್ದಾರೆ. ಸೈನಿಕರನ್ನ ಕಳಿಸದಲ್ಲೇ ಬರೀ ಶಸ್ತ್ರಾಸ್ತ್ರಗಳನ್ನ ಕಳಿಸಿದಂತ ಸಂದರ್ಭದಲ್ಲಿ ಏನು ಉಪಯೋಗ ಅನ್ನುವಂಥ ಪ್ರಶ್ನೆಗಳು ಕೂಡ ಸಹಜವಾಗಿ ಅರೈಸ್ ಆಗುವಂಥದ್ದು. ಪೃಥ್ವಿ, ಇಲ್ಲಿ ಮತ್ತೊಂದು ಬೆಳವಣಿಗೆಯನ್ನು ಗಮನಿಸಬೇಕು. ಈಗ ಕಳೆದ 3 ದಿನದಿಂದ ಯುದ್ಧ ಆಗ್ತಿದೆ ಅಂದರೆ ಮಾತ್ರಕ್ಕೆ ರಷ್ಯಾ 3 ದಿನದಿಂದ ಉಕ್ರೇನನ್ನು ಟಾರ್ಗೆಟ್ ಮಾಡ್ತಿದೆ ಅಂತ ಅಲ್ಲ. ಅದು ಬಹಳ ತಂತ್ರವನ್ನು ಹೂಡಿದೆ ಮತ್ತು ಬಹಳ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಂಡಿದೆ. ಸಾಕಷ್ಟು ಹೋಮ್ವರ್ಕನ್ನು ಮಾಡಿ ಉಕ್ರೇನ್ ಮೇಲೆ ಆಕ್ರಮಣವನ್ನು ಮಾಡಿದೆ. ಮತ್ತು ಅದು ಹೇಗೆ ಉಕ್ರೇನನ್ನು ಆಕ್ರಮಿಸಿಕೊಂಡಿದೆ ಅನ್ನೋದಾದರೆ ಮೊದಲಿಗೆ ಪೂರ್ವ, ನಂತರ ಉತ್ತರ, ಆಮೇಲೆ ಈಶಾನ್ಯ ರಾಜ್ಯಕ್ಕೆ ಈಶಾನ್ಯ ಭಾಗಕ್ಕೆ ಆಕ್ರಮಿಸ್ಕೊಂಡು ಬಿಟ್ಟಿದೆ.
ಪೂರ್ತಿ ಅಂದರೆ ಉಕ್ರೇನನ್ನು ಸ್ವಲ್ಪ ಎಲ್ಲ ಕಡೆಯಿಂದನೂ ಕೂಡ ಆಕ್ರಮಿಸ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಿದೆ. ಹಾಗೆ ಮಾಡ್ತಾನೆ ರಾಜಧಾನಿ ಕೀವ್ ನಗರಕ್ಕೆ ಬರಬೇಕು ಅನ್ನುವಂತಹದೊಂದು ಯೋಜನೆ ಸಿದ್ಧ ಆಗಿತ್ತು. ಆ ಯೋಜನೆ ಪ್ರಕಾರ ಮಾಡ್ತಿದೆ ಮತ್ತು ಗಡಿ ಭಾಗಗಳಿಗೆ ಲಕ್ಷಾಂತರ ಸಂಖ್ಯೆಯಲ್ಲಿ ಸೈನಿಕರನ್ನು ನಿಯೋಜನೆ ಮಾಡಿತ್ತು ರಷ್ಯಾ. ಅದಕ್ಕೆ ಜೊತೆಗೆ ಪೂರಕವಾಗಿ ಏನೇನು ಯುದ್ಧ ಸಾಮಗ್ರಿಗಳು ಬೇಕು, ಮತ್ತು ಸೈನಿಕರಿಗೆ ಆಹಾರ ಮತ್ತಿತರ ಸಾಮಗ್ರಿಗಳು ಬೇಕು, ಎಲ್ಲವನ್ನ ಕೂಡ ಪೂರೈಸಿ ಒಂದು ರೀತಿಯಲ್ಲಿ ಸನ್ನದ್ಧವಾಗಿತ್ತು. ಎಲ್ಲ ರೀತಿಯಲ್ಲೂ ಕೂಡ ತಯಾರಿ ಆಗಿ ಉಕ್ರೇನ್ ಮೇಲೆ ದಾಳಿಯನ್ನು ಶುರು ಮಾಡಿತ್ತು. ಬಟ್ ಉಕ್ರೇನ್ ಪರಿಸ್ಥಿತಿ ಬೇರೆ ರೀತಿ ಇತ್ತು. ಫಸ್ಟ್ ಆಫ್ ಆಲ್ ಉಕ್ರೇನ್ ಮತ್ತು ರಷ್ಯಾ ನಡುವೆ ಹೋಲಿಕೆನೇ ಅಲ್ಲ. ಇದು ಉಕ್ರೇನ್ ಬಹಳ ಅಶಕ್ತವಾದಂಥ ರಾಷ್ಟ್ರ, ಬಹಳ ಆರ್ಥಿಕ ಸಂಪನ್ಮೂಲ ಕಡಿಮೆ, ಮತ್ತು ಸೇನಾ ಸಾಮರ್ಥ್ಯ ಕಡಿಮೆ, ಜನಸಂಖ್ಯೆ ಕಡಿಮೆ. ರಷ್ಯಾಕ್ಕೆ ಯಾವ್ಯಾವ ದೃಷ್ಟಿಯಲ್ಲೂ ಕೂಡ ಕಂಪೇರ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಅಂಥ ರಾಷ್ಟ್ರ ಏನು ತಾನೇ ಪ್ರತಿತಂತ್ರವನ್ನು ಹೂಡಲಿಕ್ಕೆ ಸಾಧ್ಯ ಇತ್ತು. ಸೊ ಇದ್ದದರಲ್ಲಿ ಏನನ್ನು ಮಾಡಲಿಕ್ಕೆ ಸಾಧ್ಯ ಇತ್ತು ಅದನ್ನು ಮಾಡಿದೆ. ಒಂದು ಬಾರ್ಡರ್ನಲ್ಲಿ ತಡಿಲಿಕ್ಕೆ ಸಾಧ್ಯ ಆಗಲಿಲ್ಲ. ಹಾಗಾಗಿ ಬಾರ್ಡರ್ನ ದಾಟಿ ರಷ್ಯಾ ಸೇನೆ ಉಕ್ರೇನ್ನ ಒಳಗಡೆಗೆ ಬಂದ್ಬಿಟ್ಟಿದೆ. ಮತ್ತೊಂದು ವಿಚಾರ, ಓಕೆ, ಈಗ ಉಕ್ರೇನ್ ಎಲ್ಲ ಕೇಳ್ಕೊಳ್ತಿದೆ ದಿಗ್ಬಂಧನ ಹಾಕಿ ರಷ್ಯಾಗೆ ಯಾವ್ಯಾವ ರೀತಿಯಾದಂತ ಪಾಸಿಬಿಲಿಟೀಸ್ ಇದೆ ಆ ರೀತಿಯಾಗಿ ದಿಗ್ಬಂಧನ ಹಾಕಿ ಅಂತ ಹೇಳ್ತಾ ಇದ್ದಾರೆ. ಈ ಹಿಂದೆ ಇರಾಕ್ ಮೇಲೇನೆ ದಾಳಿ ಮಾಡುವಂತ ಸಂದರ್ಭದಲ್ಲಿ ಇರಾಕ್ ಕಂಪ್ಲೀಟ್ ಆಗಿ ದಿಗ್ಬಂಧನ ಹಾಕಿದಂತ ಸಂದರ್ಭದಲ್ಲಿ ಅಮೆರಿಕ ದಿಗ್ಬಂಧನ ಹಾಕಿತ್ತು. ಆ ಚಿಕ್ಕ ರಾಷ್ಟ್ರನೇ ಕೇರ್ ಮಾಡಿರಲಿಲ್ಲ. ರಷ್ಯಾ ಅಂತ ರಾಷ್ಟ್ರ ಕೇರ್ ಮಾಡುತ್ತಾ ಈ ದಿಗ್ಬಂಧನಕ್ಕೆಲ್ಲ? ಎಕ್ಸಾಕ್ಟ್ಲಿ, ಅದು ಒಂದು. ಮತ್ತು ಈಗ ಬೇರೆ ದೇಶಗಳು, ಅದು ಅಮೆರಿಕ, ಬ್ರಿಟನ್, ಭಾರತ ಮತ್ತು ಈಗ ಜರ್ಮನಿ ಕೂಡ ರಿಯಾಕ್ಟ್ ಮಾಡಿದೆ. ಸೊ ಹೀಗೆ ಬೇರೆ ಬೇರೆ ದೇಶಗಳು ಈಗಾಗಲೇ ಬೇರೆ ಬೇರೆ ರೀತಿಯಲ್ಲಿ ರಿಯಾಕ್ಟ್ ಮಾಡಿದ್ದಾವೆ. ಈಗ ಫಾರ್ ಎಕ್ಸಾಂಪಲ್ ಅಮೆರಿಕ ಮೊದಲು ಒಂದು ಸಂದೇಶವನ್ನು ಕೊಟ್ಟಿತ್ತು, ಸಲಹೆ ರೂಪದಲ್ಲಿ ಒಂದು ಮಾತುಗಳನ್ನು ಆಡಿತ್ತು. ನೀವು ಈ ರೀತಿ ಯುದ್ಧ ಮಾಡಬೇಡಿ, ಎಷ್ಟು ಸಾಧ್ಯವೋ ಅಷ್ಟು ಮಾತುಕತೆ ಮೂಲಕ ಬಗೆಹರಿಸ್ಕೊಳ್ಳಿ ಅನ್ನುವ ರೀತಿಯಲ್ಲಿ ಮಾತನಾಡಿತ್ತು ಮೊನ್ನೆ. ಬಟ್ ಇವತ್ತು ಅಮೆರಿಕ ಬೇರೆ ದಾಟಿನಲ್ಲಿ ಮಾತನಾಡಿದೆ. ನೀವೊಮ್ಮೆ ಯುದ್ಧವನ್ನು ಮುಂದುವರಿಸಿದೆಯಾ ಆದರೆ ಗಂಭೀರವಾದಂತಹ ಕ್ರಮವನ್ನು ನೀವು ಎದುರಿಸಬೇಕಾಗತ್ತೆ ಅನ್ನುವ ನಿಟ್ಟಿನಲ್ಲಿ ಮಾತನಾಡಿದೆ. ಮೊನ್ನೆ ಬ್ರಿಟನ್ ಇದೇ ರೀತಿಯಲ್ಲಿ ಹೇಳಿತ್ತು, ಏನಂತಂದರೆ ಆರ್ಥಿಕ ದಿಗ್ಬಂಧನಗಳನ್ನು ಏರಬೇಕಾಗತ್ತೆ ನಿಮ್ಮ ಮೇಲೆ ಅನ್ನುವಂತಹ ಎಚ್ಚರಿಕೆಯನ್ನು ಬ್ರಿಟನ್ ನೀಡಿತ್ತು. ಭಾರತ ನೀವು ರಾಜತಾಂತ್ರಿಕವಾಗಿ ಈ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಳಿ ಅನ್ನುವಂತಹ ಸಲಹೆ ನೀಡಿತ್ತು. ಈಗ ಜರ್ಮನಿ ಇದು ಅಂತಾರಾಷ್ಟ್ರೀಯ ಸಮುದಾಯ ಒಗ್ಗಟ್ಟಾಗಿ ಈ ಬಿಕ್ಕಟ್ಟನ್ನು ಬಗೆಹರಿಸಬೇಕು ಅನ್ನುವ ನಿಟ್ಟಿನಲ್ಲಿ ಮಾತನಾಡಿದೆ. ಹೀಗೆ ಅಂತಾರಾಷ್ಟ್ರೀಯ ಸಮುದಾಯ ರಷ್ಯಾ ಮೇಲೆ ಏನೇನು ಪ್ರಭಾವವನ್ನು ಬೀರಲಿಕ್ಕೆ ಸಾಧ್ಯವೋ ಅದನ್ನು ಮಾಡಿದೆ. ಅಂದರೆ ಮಾತುಕತೆಯ ಮೂಲಕ ಸಮಸ್ಯೆ ಬಗೆಹರಿಸಲಿಕ್ಕೆ, ರಾಜತಾಂತ್ರಿಕವಾಗಿ ಈ ಬಿಕ್ಕಟ್ಟನ್ನು ಕೊನೆಗಾಣಿಸಲಿಕ್ಕೆ ಏನೇನು ಮಾಡಬೇಕು ಅದನ್ನು ಮಾಡ್ತಾ ಇದೆ. ಆದರೆ ಇದ್ಯಾವುದಕ್ಕೂ ರಷ್ಯಾ ತಾನು ಸೊಪ್ಪಾಕಲ್ಲ ಅನ್ನೋದನ್ನ ಮೊದಲನೇ ದಿನವೇ ಹೇಳ್ಬಿಟ್ಟಿದೆ. ರಷ್ಯಾ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ಈ ಒಂದು ಮಾತನಾಡಿದರು, ಯಾರೂ ಕೂಡ ಮಧ್ಯಸ್ಥಿಕೆ ವಹಿಸಲಿಕ್ಕೆ, ಮೂಗು ತೂರಿಸಲಿಕ್ಕೆ ಬರಬೇಡಿ ಅನ್ನೋ ರೀತಿಯಲ್ಲಿ ಅವರು ಮಾತನಾಡಿದರು. ಸೊ ಅದೇ ರೀತಿಯಲ್ಲಿ ಮುಂದುವರಿತಿದ್ದಾರೆ. ಸೊ ಅದರಿಂದಾಗಿ ಈಗ ಹಂಗಂತೇಳಿ ಅವರು ಮಾತು ಕೇಳಿಲ್ಲ. ನೆಕ್ಸ್ಟ್ ಅಪ್ಡೇಟ್ಸ್ ಅನ್ನ ಪಡ್ಕೊಳ್ತಾ ಹೋಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಜಾಸ್ತಿ ಮಾಹಿತಿಯನ್ನ ನೀಡಿದ್ರಿ. ಇಲ್ಲಿ ಗಮನಿಸ್ತಾ ಇದ್ರಿ ರಷ್ಯಾ ಯಾವ ರೀತಿಯಾಗಿ ಉಕ್ರೇನ್ ಮೇಲೆ ದಾಳಿಯನ್ನು ಮಾಡ್ತಾ ಇದೆ ಅಂತ. ಅದಿನ್ನೂ ಕೂಡ ಮುಂದುವರೆದು ಸಾಕಷ್ಟು ಆತಂಕದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದರ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನು ನೀಡ್ತಾ ಹೋಗ್ತೀನಿ. ಆದರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ಎವ್ಯಾಕ್ಯುಯೇಷನ್ ಅನ್ನ ಈಗ ಆಲ್ರೆಡಿ ಭಾರತ ಶುರು ಮಾಡಿರುವಂತದ್ದು. ಫ್ಲೈಟ್ಸ್ ಗಳನ್ನ ಕಳಿಸ್ಕೊಡ್ತಾ ಇದೆ. ಎಲ್ಲೆಲ್ಲಿ ಭಾರತೀಯರನ್ನ ತಲುಪಿಸ್ಲಿಕ್ಕೆ ಆಗ್ತಾ ಇದೆ ಉಕ್ರೇನ್ನ ಪಕ್ಕದ ದೇಶಗಳಿಗೆ, ಆ ಭಾಗಕ್ಕೆ ಫ್ಲೈಟ್ಸ್ ಗಳನ್ನ ಕಳಿಸಲಾಗ್ತಾ ಇರುವಂತದ್ದು ಅಲ್ಲಿನ ದೇಶಗಳು ಪರ್ಮಿಷನ್ ಕೊಟ್ಟಾದ ನಂತರ. ಯಾಕೆಂದ್ರೆ ರುಮೇನಿಯಾ ಅಂತ ಬಂದಂತ ಸಂದರ್ಭದಲ್ಲಿ ಆ ಒಂದು ದೇಶಕ್ಕೇನೆ ಎಲ್ಲ ಭಾರತ ಫ್ಲೈಟ್ಗಳು ಹೋಗ್ತಾ ಇದಾವೆ ಅಂತಲ್ಲ, ಬೇರೆ ಬೇರೆ ದೇಶದ ಪ್ರಜೆಗಳು ಕೂಡ ಉಕ್ರೇನ್ನಲ್ಲಿದ್ದಾರೆ. ಆ ದೇಶದ ಫ್ಲೈಟ್ಸ್ಗಳು ಕೂಡ ಬರ್ತಾ ಇದಾವೆ. ಸೊ ಹೀಗಾಗಿ ಬರೀ 1-2 ಈ ರೀತಿಯಾಗಿ ಕಳಿಸಬೇಕಾಗಿರುವಂತಹ ಪರಿಸ್ಥಿತಿ ಭಾರತಕ್ಕಿರುವಂಥದ್ದು. ರುಮೇನಿಯಾ ತಲುಪಿದೆ ಏರ್ ಇಂಡಿಯಾ ವಿಮಾನ. ರುಮೇನಿಯಾದ ಬುಕಾರೆಸ್ಟ್ನಲ್ಲಿ ಲ್ಯಾಂಡಿಂಗ್ ಮಾಡಲಾಗಿರುವಂಥದ್ದು. ಭಾರತೀಯರನ್ನ ಕರೆತರಲಿಕ್ಕೆ ಹೋಗಿರುವಂಥ ವಿಮಾನ ಇದು. ಉಕ್ರೇನ್ನಲ್ಲಿರುವಂಥ ಭಾರತದ ಮೊದಲ ಬ್ಯಾಚ್ ಈಗ ಆಲ್ರೆಡಿ ಏರ್ ಲಿಫ್ಟ್ ಆಗಿದೆ. ರುಮೇನಿಯಾದಿಂದ ಮುಂಬೈಗೆ ಮೊದಲ ಬ್ಯಾಚ್ ಏರ್ ಲಿಫ್ಟ್ ಆಗಿರುವಂಥದ್ದು. ಆ ಬ್ಯಾಚ್ ಸಂಜೆ 4 ಗಂಟೆಗೆ ಮುಂಬೈಗೆ ಆಗಮಿಸಲಿದೆ. ಇನ್ನೊಂದು ವಿಮಾನ ಈಗ ಆಲ್ರೆಡಿ ರುಮೇನಿಯಾಗೆ ತಲುಪಿರುವಂಥದ್ದು. ಅದು ಅಕಸ್ಮಾತ್ ಈಗ ತಲುಪಿರುವಂಥ ಸಂದರ್ಭದಲ್ಲೇ ಹೊರಟ್ರೆ ಅದು ಬರಲಿಕ್ಕೆ ರಾತ್ರಿ ಆಗತ್ತೆ. ರಾತ್ರಿ 10 ಗಂಟೆ 11 ಗಂಟೆ ಈ ರೀತಿಯಾಗಿ ಆಗುತ್ತೆ. ದೆಹಲಿಗೆ ಬರುತ್ತೆ ಅಂತ ಕಾಣಿಸುತ್ತೆ ಇನ್ನೊಂದು ರುಮೇನಿಯಾ ತಲುಪಿರುವಂಥ ವಿಮಾನ. ಈಗ ಆಲ್ರೆಡಿ ಒಂದು ವಿಮಾನ ಹೊರಟು ಬರ್ತಾ ಇದೆ.
ನಾವು ಉಕ್ರೇನ್ನಲ್ಲಿ ಸಿಲುಕಿರುವಂತ ಭಾರತೀಯರ ರಕ್ಷಣೆಗೆ ಬದ್ಧ. ನಾಗರಿಕರು ವಿದ್ಯಾರ್ಥಿಗಳನ್ನ ಕರೆತರುವಂಥದ್ದು ನಮ್ಮ ಆದ್ಯತೆ. ಕೇಂದ್ರ ರಕ್ಷಣಾ ಖಾತೆ ರಾಜ್ಯ ಸಚಿವ ಅಜಯ್ ಭಟ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಉಕ್ರೇನ್ನಲ್ಲಿ ಸಿಲುಕಿರುವಂತ ಭಾರತೀಯರ ರಕ್ಷಣೆಗೆ ನಾವು ಬದ್ಧ. ನಾಗರಿಕರು ವಿದ್ಯಾರ್ಥಿಗಳನ್ನ ಕರೆತರುವಂಥದ್ದು ನಮ್ಮ ಆದ್ಯತೆ. ಅದು ಆಗ್ಲೇಬೇಕು, ಆದ್ಯತೆನೇ ಆಗಬೇಕು. ಫಸ್ಟ್ ನಮ್ಮ ಪ್ರಜೆಗಳನ್ನ ಕರೆಸ್ಕೊಂಡು ಬರುವಂತ ನಿಟ್ಟಿನಲ್ಲಿ ಯಾವುದೇ ಸರ್ಕಾರ ಇದ್ರೂ ಕೂಡ ಇದುವರೆಗೂ ಪ್ರಯತ್ನ ಪಟ್ಟಿದ್ದಾರೆ. ಹಾಗೆ ಈ ಸರ್ಕಾರ ಕೂಡ ಅಷ್ಟೇ. ಪ್ರತಿಯೊಬ್ಬರ ಮಾಹಿತಿ ಸಿಕ್ಕ ತಕ್ಷಣ ವಿದೇಶಾಂಗ ಸಚಿವಾಲಯಕ್ಕೆ ರವಾನೆ ಮಾಡಲಾಗುತ್ತೆ. ಸರ್ಕಾರ ಹಗಲಿರುಳು ಈ ಕೆಲಸದಲ್ಲಿ ನಿರತವಾಗಿದೆ. ಪ್ರತಿಯೊಬ್ಬರ ಮಾಹಿತಿಯನ್ನ ಕಲೆ ಹಾಕ್ತಿದ್ದ ಹಾಗೆ ವಿದೇಶಾಂಗ ಸಚಿವಾಲಯಕ್ಕೆ ಆ ಮಾಹಿತಿಯನ್ನ ಕೊಡ್ತಾ ಇದ್ದೇವೆ. ಅವರಿಗೆ ಎಲ್ಲಾ ರೀತಿಯ ನೆರವನ್ನ ನೀಡಲಾಗ್ತಾ ಇದೆ ಅಂತ ಅಜಯ್ ಭಟ್ ಹೇಳ್ತಾ ಇದ್ದಾರೆ. ಏಕೆಂದ್ರೆ ಟೋಟಲ್ ಆಗಿ ಉಕ್ರೇನ್ ಅಲ್ಲಿ 20,000ಕ್ಕೂ ಹೆಚ್ಚು ಜನ ಭಾರತೀಯರಿದ್ರು. ಅದರಲ್ಲಿ ಈಗ ಆಲ್ರೆಡಿ 4,000ಕ್ಕೂ ಹೆಚ್ಚು ಭಾರತೀಯರನ್ನ ಅವರೆಲ್ಲರೂ ಕೂಡ ತಮ್ಮ ತಾಯ್ನಾಡಿಗೆ ವಾಪಸ್ ಆಗಿರುವಂತದ್ದು. ಇನ್ನು ಉಳಿದಿರುವಂತದ್ದು 16,000ಕ್ಕೂ ಹೆಚ್ಚು ಜನ ಭಾರತೀಯರಿದ್ದಾರೆ. ಅವರನ್ನ ಯಾವ ರೀತಿಯಾಗಿ ವಾಪಸ್ ಕರ್ಕೊಂಡು ಬರಬೇಕು ಅನ್ನುವಂಥದ್ದು ಒಂದು ಸವಾಲು ಭಾರತಕ್ಕೆ. ಪ್ರತಿ ಬಾರಿನೂ ಕೂಡ ಎವ್ಯಾಕ್ಯುಯೇಷನ್ ಸಂದರ್ಭದಲ್ಲಿ ಭಾರತ ಗೆದ್ದಿದೆ, ಯಾವತ್ತೂ ಕೂಡ ಸೋತಿಲ್ಲ. ಈ ಬಾರಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾರತೀಯರಿರುವಂಥದ್ದು ಅದೇ ಸವಾಲಾಗಿದೆ ಈಗ ಭಾರತಕ್ಕೆ, ಯಾವ ರೀತಿಯಾಗಿ ಕರ್ಕೊಂಡ್ಬರ್ಬೇಕು ಅಂತ. ಉಕ್ರೇನ್ನಲ್ಲಿ ಸಿಲುಕಿರುವಂತ ರಾಯಚೂರಿನ 9 ವೈದ್ಯಕೀಯ ವಿದ್ಯಾರ್ಥಿಗಳು ಉಕ್ರೇನ್ನಲ್ಲಿ ಸಂಕಷ್ಟವನ್ನ ಅನುಭವಿಸ್ತಾ ಇದ್ದಾರೆ. ಅಲ್ಲಿರುವಂತವ್ರು ಎಲ್ರಿಗೂ ಕೂಡ ಸಂಕಷ್ಟನೇ. ಅದರಲ್ಲಿ ರಾಯಚೂರಿನ 9 ಜನ ಕೂಡ ಇದ್ದಾರೆ. ತಮ್ಮ ಮಕ್ಕಳನ್ನ ನೆನೆದು ಪೋಷಕರು ಕಣ್ಣೀರನ್ನ ಹಾಕ್ತಾ ಇದ್ದಾರೆ. ಬಂಕರ್ಗಳಲ್ಲಿ ಆಶ್ರಯವನ್ನ ಪಡೆದಿದ್ದಾರೆ ವಿದ್ಯಾರ್ಥಿಗಳು. ತಮ್ಮ ಮಕ್ಕಳ ಪರಿಸ್ಥಿತಿಯನ್ನ ನೋಡಿ ಪೋಷಕರ ಆತಂಕ ಇದೆ. ಮಕ್ಕಳನ್ನ ಸುರಕ್ಷಿತವಾಗಿ ಕರೆತನ್ನಿ ಅಂತ ಸರ್ಕಾರಕ್ಕೆ ಮನವಿಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಏಕೆಂದ್ರೆ ಇಲ್ಲಿ ಒಂದು 2-3 ಪಾರ್ಟ್ ಇದೆ. ವೆಸ್ಟರ್ನ್ ಪಾರ್ಟ್ ಅಂತ ಗಮನಿಸೋದಾದ್ರೆ ನಾವು ಉಕ್ರೇನ್ನಲ್ಲಿ ಅಲ್ಲಿರುವಂತ ವಿದ್ಯಾರ್ಥಿಗಳು ಸೇಫ್ ಆಗಿದ್ದಾರೆ. ಅಲ್ಲಿ ಯಾವುದೇ ರೀತಿಯಾದಂಥ ದಾಳಿ ಅಷ್ಟಾಗಿ ಆಗಿಲ್ಲ. ಬಟ್ ಈಸ್ಟರ್ನ್ ಪಾರ್ಟು ಈ ಭಾಗದಲ್ಲೆಲ್ಲ ದೊಡ್ಡ ಮಟ್ಟದಲ್ಲಿ ದಾಳಿ ಆಗಿರುವಂಥದ್ದು, ಕೀವ್ ಮತ್ತೆ ಕಾರ್ಕಿವ್ ಕಡೆ ಎಲ್ಲ. ಸೊ ಹೀಗಾಗಿ ಅಲ್ಲಿರುವಂಥ ವಿದ್ಯಾರ್ಥಿಗಳು ಭಯಭೀತಿಗೊಂಡಿದ್ದಾರೆ, ಆತಂಕದಲ್ಲಿರುವಂಥದ್ದು. ಇನ್ನು ಇಲ್ಲಿರುವಂಥ ಪೋಷಕರಿಗೂ ಕೂಡ ಅಷ್ಟೇ ನೋವು ಕಾಡ್ತಾ ಇದೆ. ಅವರು ಕೂಡ ಕಣ್ಣೀರನ್ನ ಹಾಕ್ತಿದ್ದಾರೆ. ನಮ್ಮ ಪ್ರತಿನಿಧಿ ವಿಶ್ವನಾಥ್ ಹೂಗಾರ್ ಅಲ್ಲಿರುವಂಥ ಉಕ್ರೇನ್ನಲ್ಲಿರುವಂಥ ವಿದ್ಯಾರ್ಥಿನಿ ರುಬಿನಾ ಅವರ ಪೋಷಕರ ಜೊತೆ ಮಾತನಾಡಿದ್ದಾರೆ, ನೋಡ್ಕೊಳ್ಳೋಣ. ರಷ್ಯಾ ಉಕ್ರೇನ್ ನಡುವೆ ಘೋರವಾದಂತಹ ಯುದ್ಧ ನಡೀತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ರಾಯಚೂರಿನ 8 ಜನ ವಿದ್ಯಾರ್ಥಿಗಳು ಇವತ್ತು ಉಕ್ರೇನ್ನಲ್ಲಿ ಸಿಲುಕಾಕೊಂಡಿದ್ದಾರೆ. ಹಾಗಾಗಿ ವಿಮಾನಯಾನ ಇವತ್ತು ಸ್ಟಾಪ್ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಭಾರತಕ್ಕೆ ಬರಬೇಕು ಅಂದರೆ ಅವರಿಗೆ ಸಾಧ್ಯವಾಗ್ತಾ ಇಲ್ಲ. ಹೀಗಾಗಿ ಆ ವಿದ್ಯಾರ್ಥಿಗಳ ಪೋಷಕರು ಇವತ್ತು ಕಣ್ಣೀರನ್ನು ಇಡ್ತಾ ಇದ್ದಾರೆ ಮತ್ತು ಆತಂಕದಲ್ಲಿ ದಿನಗಳನ್ನು ದೂಡ್ತಾ ಇದ್ದಾರೆ. ನಮ್ಮ ಮಕ್ಕಳನ್ನು ಸುರಕ್ಷಿತವಾಗಿ ಭಾರತಕ್ಕೆ ಕರೆತರಬೇಕು ಅಂತಕ್ಕಂತಹ ಒತ್ತಾಯವನ್ನು ಸರ್ಕಾರಗಳ ಮೇಲೆ ಅವರು ಹೇರ್ತಾ ಇದ್ದಾರೆ. ಬನ್ನಿ, ಇವತ್ತು ರಾಯಚೂರಿನ ಹಟ್ಟಿ ಚಿನ್ನದ ಗಣಿಯ ನಿವಾಸಿಯಾಗಿರ್ತಕ್ಕಂತಹ ಉಕ್ರೇನ್ನಲ್ಲಿ MBBS ಓದ್ತಿರೋ ರುಬಿನಾ ಎನ್ನುವಂತಹ ವಿದ್ಯಾರ್ಥಿನಿಯವರ ಮನೆಯಲ್ಲಿ ನಾವು ಇವತ್ತಿದ್ದೀವಿ. ಅವರ ಪೋಷಕರು ನನ್ನ ಜೊತೆಗಿದ್ದಾರೆ. ಬನ್ನಿ ಅವ್ರನ್ನ ಮಾತನಾಡಿಸೋಣ. ಅವರ ಮಗಳು ಯಾವಾಗ ಅವರಿಗೆ ಕಾಲ್ ಮಾಡಿದ್ರು, ಏನು ಹೇಳಿದ್ರು, ಅವರ ಪರಿಸ್ಥಿತಿ ಹೇಗಿದೆ ಅಂತಕ್ಕಂಥದ್ದು, ಮಗಳ ಸ್ಥಿತಿಯ ಬಗ್ಗೆ ಅವ್ರಿಗೆ ಏನಾದರೂ ಗೊತ್ತಾಗಿದೆ ಅಂತಕ್ಕಂಥದ್ದನ್ನು ಅವ್ರನ್ನ ಕೇಳಿ ತಿಳ್ಕೊಳ್ಳೋಣ. ಸರ್ ಹೇಳಿ, ರುಬಿನಾ ಅವರು ತಮಗೆ ಎಷ್ಟನೇ ಮಗಳು? ಸರ್ ರುಬಿನಾ ಮೊದಲನೇ ಮಗಳು. ಓಕೆ, ಎಷ್ಟು ಜನ ಮಕ್ಕಳು ತಮಗೆ? ನಮ್ಗೆ 2 ಮಕ್ಕಳು ಸರ್. ಮಗಳು ದೊಡ್ಡವಳು, ಮಗ ಎರಡನೇದವ. ಓಕೆ, ಈಗ ರುಬಿನಾ ಜೊತೆ ನೀವು ಯಾವಾಗ ಮಾತಾಡಿದ್ರಿ? ರುಬಿನಾ ಜೊತೆ ನಾವು ಬೆಳಗ್ಗೆ ಮಾತಾಡಿವಿ ಸರ್, ನಿನ್ನೆ ಮಾತಾಡ್ತಾ ಇದ್ದೀವಿ. ಅಲ್ಲಿ ನೆಟ್ವರ್ಕ್ ಸರಿ ಬರ್ತಾ ಇಲ್ಲ. ಆ ಕಾರಣಕ್ಕೆ ಸರ್ ಇಲ್ಲಿ ವಾತಾವರಣದಲ್ಲಿ ಪರಿಸ್ಥಿತಿ ನಮಗೆ ಚೆನ್ನಾಗಿ ಅರ್ಥ ಆಗವಲ್ದು. ಅಲ್ಲಿ ಇರ್ತಕ್ಕಂಥ ಪರಿಸ್ಥಿತಿ ಭಾಳ ಗಂಭೀರ ಇದೆ. ಅಲ್ಲಿ ಮಕ್ಕಳಿಗೆ ಸರಿಯಾಗಿ ಊಟ ಇಲ್ಲ, ನೀರಿಲ್ಲ, ಶೌಚಾಲಯದ ವ್ಯವಸ್ಥೆ ಕೊರತಿದೆ. ಹಾಗಾಗಿ ಭಾಳಷ್ಟು ಮಕ್ಕಳು ಅಲ್ಲಿ ಸಮಸ್ಯೆ ಆಗಿದೆ ಸರ್. ಅವರು ಇಂಡಿಯಾಗೆ ಯಾವಾಗ ನಾವು ಹೋಗಮ್ಮು ಅಂತ ಅವರು ಪರದಾಡ್ತಾ ಇದ್ದಾರೆ. ಈಗ ಮಗಳು ಏನು ಚೆನ್ನಾಗಿದ್ದೀನಿ, ನಾನು ಸುರಕ್ಷಿತವಾಗಿದ್ದೀನಿ ಅಂತ ತಮ್ಮ ಹತ್ರ ಏನಾದರೂ? ಮಗಳು ಎಲ್ಲ ಆರೋಗ್ಯ ದೃಷ್ಟಿಯಿಂದ ಚೆನ್ನಾಗಿದ್ದಾಳೆ. ಅಲ್ಲಿ ಇದು ಯುದ್ಧ ಏನು ನಡೆದಲ್ಲ ಸರ್, ಆ ಯುದ್ಧದ ಒಂದು ಸೌಂಡ್ ಏನಾದಲ್ಲ, ಆ ಸೌಂಡಿಗೆ ಅವರು ಗಾಬರಿ ಆಗ್ತಾರೆ. ಎಲ್ಲಿ ನಮ್ಮ ಮೇಲೆ ಇನ್ನೂ ಅಟ್ಯಾಕ್ ಆಗ್ತದನ, ಈಗ ವಾತಾವರಣ ಹೆಂಗಾಗ್ತದೆ ಏನಾಗ್ತಿಲ್ಲ. ಎಲ್ಲಿದ್ದಾರೆ ಉಕ್ರೇನಲ್ಲಿ? ಎಲ್ಲಿದ್ದಾರೆ ನೀವು? ಉಕ್ರೇನಲ್ಲಿ ಕಾರ್ಕಿ ಯೂನಿವರ್ಸಿಟಿ ಇದ್ದಾರೆ, ನ್ಯಾಷನಲ್ ಕಾರ್ಕಿ ಯೂನಿವರ್ಸಿಟಿ. ಓಕೆ, ಈಗ ಅವ್ರನ್ನ ಇಲ್ಲಿ ಲಾಡ್ಜಲ್ಲಿ ಇದ್ದಾರಾ ಅಥವಾ ಏನಾದರೂ ಅವ್ರ ಹಾಸ್ಟೆಲ್ ಅಥವಾ ಏನಾದ್ರು ಬಂಕರ್ ಒಳಗಡೆ? ಅವರು ಹಾಸ್ಟೆಲ್ದೊಳಗೆ ಇದ್ರು ಸರ್. ಈಗ ಇದು ಒಂದು ವಾತಾವರಣ ನೋಡಿ ಕೇಶ ಈಗ ಹಾಸ್ಟೆಲ್ದಲ್ಲಿ ಇಲ್ಲ ಸರ್. ಅಲ್ಲಿ ಒಂದು ಬಂಕ್ನಲ್ಲಿ ಒಂದು ಮೆಟ್ರೋ ಅಂತ ಇಲ್ಲಿ ಒಳಗಡೆ ಅಂಡರ್ಗ್ರೌಂಡಲ್ಲಿ ಅಲ್ಲೇ ಎಲ್ಲರೂ ಅಲ್ಲೇ ಇದ್ದಾರೆ ಸರ್. ಓಕೆ, ಅವ್ರ ತಾಯಿಯವ್ರನ್ನ ಕೂಡ ಮಾತಾಡ್ಸೋಣ. ಅಮ್ಮ, ನಿಮ್ಮ ಜೊತೆ ನಿಮ್ಮ ಮಗಳು ಯಾವಾಗ ಮಾತಾಡಿದ್ರು, ಏನು ಹೇಳಿದ್ರು? ಮಾತಾಡ್ತಾರೆ ಸರ್, ಅವಾಗ ಮಾತಾಡ್ತಾರೆ. ಸರಿಯಾಗಿ ಮಾತು ದನಿ ಕೇಳಿಸ್ತಾ ಇಲ್ಲ ಸರ್. ಮಾತಾಡಿದ್ರೆ ಇಲ್ಲಿ ನೆಟ್ವರ್ಕ್ ಬರ್ತಾ ಇಲ್ಲ, ನಾವು ಆರಾಮಿದ್ದೀವಿ ಅಂತಾರೆ ಸರ್. ಯಾವಾಗ ಮಾತಾಡಿದ್ರೆ ಇಲ್ಲ ನಮ್ಮನ್ನು ಬೇಗ ಕರೆಸಿಕೊಳ್ರಿ ನೀವು ಅಂತಾರೆ ಸರ್ ಅವರು. ಯಾವಾಗ ಮಾತಾಡಿ ಇಲ್ಲ ಅಮ್ಮಿ ನಾನು ಬೇಗ ನಮ್ಮ ದೇಶಕ್ಕೆ ಕರೆಸಿಕೊಳ್ರಿ ಅಂತಾರೆ ಸರ್ ಅವರು.
ಏನು ಅನಿಸ್ತದೆ ಮಗಳ ಬಗ್ಗೆ ಈ ಕ್ಷಣದಲ್ಲಿ? ಭಾಳ ದುಃಖ ಆಗುತ್ತೆ ಸರ್ ನಮಗೆ. ಈಗ ಸರ್ಕಾರಕ್ಕೆ ತಾವೇನು ಕೇಳ್ಕೊತೀರಿ? ನಾವೇನಂತೀವಿ ಸರ್, ಎಲ್ಲ ಮಕ್ಕಳು ಸರ್, ಎಲ್ಲ ನಮ್ಮ ಕರ್ನಾಟಕ, ನಮ್ಮ ಇಂಡಿಯಾ ಎಲ್ಲ ಮಕ್ಕಳು ನಮ್ಮ ಮಕ್ಕಳು ಸರ್. ಎಲ್ಲ ಮಕ್ಕಳನ್ನ ಆದಷ್ಟು ಬೇಗ ನಮ್ಮ ತಾಯ್ನಾಡಿಗೆ ಬೇಗ ತರಿಸ್ಕೊಡೋ ಒಂದು ವ್ಯವಸ್ಥೆ ಮಾಡಬೇಕು ಗೌರ್ಮೆಂಟ್ ಸರ್ಕಾರ, ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ ಸರ್. ಎಲ್ಲ ನಮ್ಮ ಇಂಡಿಯಾದ ಮಕ್ಕಳನ್ನ ನಮ್ಮ ಮಕ್ಕಳಂತ ಭಾವಿಸ್ತೀವಿ ಸರ್. ಎಲ್ಲ ಮಕ್ಕಳಿಗೆ ಬೇಗ ನಮಗೆ ಕರೆಸಿಕೊಟ್ರೆ ಒಳ್ಳೇದಾಗುತ್ತಾ ಅಂತ ನಾವು ಕೇಳ್ಕೊಂತೀವಿ ಸರ್. ಒಬ್ಬೇ ಮಗಳು ಒಬ್ಬೇ ಮಗ, ಇಬ್ಬರು ಕೂಡ ದೂರದಲ್ಲಿದ್ದಾರೆ. ಅವ್ರು ಬೆಂಗಳೂರಲ್ಲಿದ್ದಾರೆ, ಇನ್ನೊಬ್ರು ಈಗ ಉಕ್ರೇನು. ಈಗ ದೂರದಲ್ಲಿರ್ತಕ್ಕಂಥ ಮಕ್ಕಳ ಪರಿಸ್ಥಿತಿಯನ್ನ ತಾವು ಯಾವ ರೀತಿ ನೆನೆಸ್ತೀರಿ ಅಂತ? ಸರ್ ಭಾಳ ದುಃಖ ಆಗುತ್ತೆ ಸರ್, ನಮ್ಮದು ಹೇಳ್ಕೊಳಕ್ ಆಗಲ್ಲ ಸರ್ ನಮಗೆ. ಸರ್ಕಾರಕ್ಕೆ ತಮ್ಮ ಇದೇನು ಮನವಿ ಏನು? ಏನಿಲ್ಲ ಸರ್, ಆದಷ್ಟು ಬೇಗ ಪ್ರಯತ್ನ ಪಟ್ಟು ನಮ್ಮ ಮಕ್ಕಳನ್ನ ನಮ್ಮ ದೇಶಕ್ಕೆ ಮರಳಿ ಕರೆಸಿಕೊಟ್ರೆ ಸಾಕು ಸರ್. ಇದು ರುಬಿನಾಳ ತಂದೆ ತಾಯಿ ಆಡ್ತಕ್ಕಂತಹ ಮಾತು. ಕೇವಲ ನನ್ನ ಒಬ್ಬ ಮಗಳು ಮಾತ್ರ ಅಲ್ಲ, ಇವತ್ತು ಭಾರತೀಯ ಮಕ್ಕಳು ಏನಲ್ಲಿ ಓದ್ತಾ ಇದ್ದಾರೆ, ಎಲ್ಲ ಮಕ್ಕಳನ್ನು ಕೂಡ ಆದಷ್ಟು ಬೇಗನೆ ಸುರಕ್ಷಿತವಾಗಿ ಭಾರತಕ್ಕೆ ಕರೆತರಬೇಕು ಅಂತಕ್ಕಂಥದ್ದು ಅವರ ಮನವಿಯಾಗಿದೆ. ರಾಯಚೂರಿನಿಂದ ವಿಶ್ವನಾಥ್ ಹೂಗಾರ್, ನ್ಯೂಸ್ 18 ಕನ್ನಡ. ಮತ್ತಷ್ಟು ಅಪ್ಡೇಟ್ಸ್ ಅನ್ನು ನಿಮ್ಮದೇ ಇಡ್ತಾ ಹೋಗ್ತೀನಿ, ಆದರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ಉಕ್ರೇನ್ನಲ್ಲಿ ಸಿಲುಕಿರುವಂತ ಹಿರಿಯೂರಿನ ಇಬ್ಬರು ವಿದ್ಯಾರ್ಥಿಗಳು, ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕಿನ ವಿದ್ಯಾರ್ಥಿಗಳು, ಅವರು ಕೂಡ ಸಿಕ್ಕಾಕೊಂಡಿದ್ದಾರೆ. ಹಿರಿಯೂರು ಪಟ್ಟಣದ ಶಕ್ತಿಶ್ರೀ ಅನ್ನುವಂಥ ವಿದ್ಯಾರ್ಥಿನಿ ಮತ್ತು ಒಂದ್ ಕಡೆ ಪಟ್ರೆಹಳ್ಳಿ ಗ್ರಾಮದ ವಿಷ್ಣು ಎಂಬ ವಿದ್ಯಾರ್ಥಿ, ಇವರಿಬ್ಬರು ಕೂಡ ಅವರು ಉಕ್ರೇನ್ನಲ್ಲೇ ಓದ್ತಾ ಇರುವಂಥದ್ದು. ಫೆಬ್ರವರಿ 22ರಂದು ಏರ್ಪೋರ್ಟ್ಗೆ ಬಂದಿದ್ರು ವಿಷ್ಣು. ಬಾಂಬ್ ಬ್ಲಾಸ್ಟ್ನಿಂದಾಗಿ ಆತಂಕಕ್ಕೀಡಾಗಿ ಮರಳಿದ್ದಾರೆ. ವಿಷ್ಣು ವಾಪಸ್ ಹೋಗಿದ್ದಾರೆ ಅಲ್ಲಿಗೆ. ಪೋಲ್ಯಾಂಡ್ಗೆ ಬಸ್ನಲ್ಲಿ ತೆರಳ್ತಾ ಇದ್ರು. ಪೋಲ್ಯಾಂಡ್ಗೆ ಹೋಗುವಂತ ಸಂದರ್ಭದಲ್ಲಿ ಫುಲ್ ಟ್ರಾಫಿಕ್ ಜಾಮ್ ಆಗಿದೆ. ಫುಲ್ ಟ್ರಾಫಿಕ್ ಜಾಮ್ ಆಗ್ತಿದ್ದ ಹಾಗೆ 20 ಕಿಲೋಮೀಟರ್ ನಡ್ಕೊಂಡ್ಬಂದಿದ್ದಾರೆ. ಕಾಲ್ನಡಿಗೆ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ವಿಡಿಯೋವನ್ನು ಕೂಡ ಕಳಿಸಿದ್ದಾರೆ ವಿಷ್ಣು. ಮಗನ ಪರಿಸ್ಥಿತಿ ಕಂಡು ಸಹಜವಾಗಿ ಅವರ ಪೋಷಕರಿಗೆ, ಕುಟುಂಬದವರಿಗೆ ಆತಂಕ ಎದುರಾಗಿದೆ. ನಿಮಗೆ ತೋರಿಸ್ತಾ ಇದ್ವಿ ಆ ದೃಶ್ಯಾವಳಿಗಳಲ್ಲಿ ಅವ್ರು ನೆಡ್ಕೊಂಡು ಹೋಗ್ತಾ ಇರುವಂಥ ದೃಶ್ಯಾವಳಿಯನ್ನು ಕಳಿಸಿರುವಂಥದ್ದು ವಿಷ್ಣು. ಯಾಕೆಂದರೆ ಅವರು ಫಸ್ಟು ವಿಮಾನ ನಿಲ್ದಾಣಕ್ಕೆ ಹೋಗಿದ್ದಾರೆ. ವಿಮಾನ ನಿಲ್ದಾಣಕ್ಕೆ ಹೋಗ್ತಿದ್ದ ಹಾಗೆ ಅಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿದೆ. ಬಾಂಬ್ ಬ್ಲಾಸ್ಟ್ ಆಗ್ತಿದ್ದ ಹಾಗೆ ಕಂಪ್ಲೀಟ್ ಆಗಿ ವಾಯು ಸೇವೆ ಬಂದಾಗಿರುವಂಥದ್ದು. ಸೊ ಅಟ್ಲೀಸ್ಟ್ ಅಂದರೆ ಆಗಲೇ ಪ್ಲ್ಯಾನ್ ಮಾಡ್ಕೊಂಡ್ಬಿಟ್ರು ಅವರು, ನಾವು ಇಲ್ಲಿದ್ರೆ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ, ಅಟ್ಲೀಸ್ಟ್ ಬೇರೆ ದೇಶಕ್ಕೆ ಹೋಗ್ಬಿಟ್ಟು ಅಲ್ಲಿಂದ ನಾವು ಏರ್ಲಿಫ್ಟ್ ಆಗುವಂಥ ಚಾನ್ಸಸ್ ಇರುತ್ತೆ ಅನ್ನುವ ಕಾರಣಕ್ಕೋಸ್ಕರ ಅಲ್ಲಿಂದ ಕೀವ್ನಿಂದ ಹತ್ರ ಪೋಲ್ಯಾಂಡ್. ಸೊ ಹೀಗಾಗಿ ಪೋಲ್ಯಾಂಡ್ ಬಂದ್ಬಿಟ್ಟು ಹೋಗ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಆ ಸಂದರ್ಭದಲ್ಲಿ ಕಂಪ್ಲೀಟ್ ಆಗಿ ಟ್ರಾಫಿಕ್ ಜಾಮ್ ಆಗಿದೆ. ಅದರ ಒಂದು ವಿಜುವಲ್ಸ್ ಅನ್ನ ಕೂಡ ಕಳಿಸಿದ್ದಾರೆ ವಿಷ್ಣು. ಎಷ್ಟು ಈ ಕ್ಷಣದವರೆಗಿನ ಸುದ್ದಿಗಳು ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.